ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಟಿಕ್ಟಾಕಲ್ಲಿ ನೀವು ಹೇಗೆ ಪ್ರೋ ಅಕೌಂಟ್ನ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೋ ಅಕೌಂಟ್ ಅಂತಂದರೆ ಏನಪ್ಪ ಅಂತಂದರೆ ಇದು ಟಿಕ್ಟಾಕ್ ಅವರು ತಂದಿರುವಂಥ ಒಂದು ಹೊಸ ಫ್ಯೂಚರ್, ಓಕೆನಾ. ಸೊ ಈ ಒಂದು ಪ್ರೋ ಅಕೌಂಟ್ನ ನೀವು ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟಲ್ಲಿ, ಸೊ ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋಸ್ಗಳು ಯಾವ ಒಂದು ಜನಗಳಿಗೆ ಜಾಸ್ತಿ ತಲುಪ್ತಾ ಇದೆ, ಹುಡುಗರು ಎಷ್ಟು ಜನ ನೋಡ್ತಾ ಇದ್ದಾರೆ, ಹುಡುಗಿರು ಎಷ್ಟು ಜನ ನೋಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಒಂದು ಟಿಕ್ಟಾಕಲ್ಲಿ ಫಾಲೋವರ್ಸು ಯಾವಾಗ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಈ ಥರ ಹಲವಾರು ರೀತಿ ಒಂದು ಹೊಸ ಫ್ಯೂಚರ್ಸ್ಗಳನ್ನ ನೀವು ಈ ಒಂದು ಪ್ರೋ ಅಕೌಂಟಿಂದ ನೀವು ಪಡ್ಕೋಬೋದಾಗುತ್ತೆ. ಸೊ ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋಸ್ಗಳು ವೈರಲ್ ಆಗೋದಕ್ಕೆ ಇದನ್ನು ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪ್ರೋ ಅಕೌಂಟ್. ಸೊ ಅದರಿಂದ ಪ್ರೋ ಅಕೌಂಟ್ನ ನೀವು ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ನೀವೇನಾದರೂ ಟಿಕ್ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ಪ್ರೋ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ದಯವಿಟ್ಟು ಇವಾಗಲೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮಗೆ ಟಿಕ್ಟಾಕ್ ಅಕೌಂಟಲ್ಲಿ ಹೇಗೆ ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಡಮ್ಮಿ ಅಕೌಂಟ್ನ ನಾನು ಓಪನ್ ಮಾಡಿಕೊಂಡು ಸೊ ಇದರಲ್ಲಿ ಒಂದು ಪ್ರೋ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮೊಂದು ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ನ ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಮ್ಯಾನೇಜ್ ಮೈ ಅಕೌಂಟ್ ಅಂತ. ಸೊ ಈ ಒಂದು ಮ್ಯಾನೇಜ್ ಮೈ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣವೇ ನಿಮಗೆ ಒಂದು ಆಪ್ಷನ್ ಕೇಳುತ್ತೆ, ಸ್ವಿಚ್ ಟು ಪ್ರೋ ಅಕೌಂಟ್ ಅಂತ. ಕೆಳಗಡೆ ಇಲ್ಲಿದೆ ನೋಡಿ. ಸೊ ಸ್ವಿಚ್ ಟು ಪ್ರೋ ಅಕೌಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಗೆಟ್ ಎ ಟಿಕ್ ಟಾಕ್ ಪ್ರೋ ಅಕೌಂಟ್ ಅಂತ ಅಂದ್ಬಿಟ್ಟು. ಸೊ ಜೊತೆಗೆ ನಿಮಗೆ ಇಲ್ಲಿ ಹಲವಾರು ಒಂದಷ್ಟು ಫೋಟೋಸ್ಗಳನ್ನು ಕೂಡ ತೋರಿಸುತ್ತೆ, ವ್ಯೂ ಅನಾಲಿಟಿಕ್ಸ್ ಅಂತ. ಸೊ ಅಂತಂದರೆ ಈ ಒಂದು ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಎಷ್ಟು ವ್ಯೂಸ್ ಬರ್ತಾ ಇದೆ, ಎಷ್ಟು ಜನ ಫಾಲೋವರ್ ಮಾಡ್ತಾ ಇದ್ದಾರೆ, ಜೊತೆಗೆ ಹುಡುಗರು ಎಷ್ಟು ಜನ ನೋಡ್ತಾ ಇದ್ದಾರೆ, ಹುಡುಗಿರು ಎಷ್ಟು ಜನ ನೋಡ್ತಾ ಇದ್ದಾರೆ, ಜೊತೆಗೆ ಎಷ್ಟೊತ್ತಲ್ಲಿ ನಿಮ್ಮ ಒಂದು ಟಿಕ್ಟಾಕಲ್ಲಿ ತುಂಬ ಜನ ವ್ಯೂವರ್ಸ್ಗಳು ಆ್ಯಕ್ಟಿವ್ ಆಗಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಚೂಸ್ ಎ ಕ್ಯಾಟಗರಿ ಅಂತ ಬರುತ್ತೆ. ಅಂತಂದರೆ ನಿಮ್ಮೊಂದು ಟಿಕ್ಟಾಕ್ ಅಕೌಂಟ್ ಯಾವ ಕ್ಯಾಟಗರಿಗೆ ಸೇರಿದ್ದು ಅಂತ. ಸೊ ಇಲ್ಲಿ ಪಬ್ಲಿಕ್ ಫಿಗರ್ ಅಂತ ಇದೆ. ಸೊ ನೀವೇನಾದರೂ ಫೇಮಸ್ ಆಗಿದ್ದರೆ, ಓಕೆನಾ, ನೀವು ಆಲ್ರೆಡಿ ಸೆಲೆಬ್ರಿಟಿ ಆಗಿದ್ದರೆ ಸೊ ನೀವು ಪಬ್ಲಿಕ್ ಫಿಗರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನೀವೇನಾದ್ರು ಪರ್ಸ್ನಲ್ ಆಗಿ ಅಂತಂದರೆ ನೀವು ಇನ್ನೂ ಈಗ ಬೆಳೀತಾ ಇದ್ದೀರಾ, ನೀವು ಪರ್ಸ್ನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಪರ್ಸ್ನಲ್ ಬ್ಲಾಗ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಚಾನಲ್ ಎಜುಕೇಷನ್ಗೆ ಸಂಬಂಧಪಟ್ಟಿದೆ ಅಂತಾರೆ ಎಜುಕೇಷನ್ ಸೆಲೆಕ್ಟ್ ಮಾಡ್ಬೋದು. ಮೀಡಿಯಾ ಸಂಬಂಧಪಟ್ಟಿದೆ ಅಂತಾರೆ ಮೀಡಿಯಾಗೆ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಹಲವಾರು ಆಪ್ಷನ್ಸ್ಗಳಿದ್ದಾವೆ, ಆರ್ಟು, ಸ್ಪೋರ್ಟ್ಸು, ಎಂಟರ್ಟೈನ್ಮೆಂಟು, ಮೆಡಿಕಲ್ಲು, ಬ್ಯೂಟಿ, ಮ್ಯೂಸಿಕ್ ಆರ್ ಡ್ಯಾನ್ಸ್ ಅಂತ. ಸೊ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ. ಸೊ ಫೋನ್ ನಂಬರ್ನ ವೆರಿಫೈ ಮಾಡಿದ್ರೆ ಮುಗೀತು, ನಿಮ್ಮ ಒಂದು ಪ್ರೋ ಅಕೌಂಟು ಕ್ರಿಯೇಟ್ ಆಗುತ್ತೆ, ಓಕೆನಾ. ಸೊ ಇವಾಗ ನಂದು ಇನ್ನೊಂದು ಅಕೌಂಟಲ್ಲಿ ಪರ್ಸ್ನಲ್ ಅಕೌಂಟ್ ಏನಿದೆ, ಸೊ ಆ ಅಕೌಂಟಲ್ಲಿ ನಾನು ಆಲ್ರೆಡಿ ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಏನೇನು ತೋರಿಸುತ್ತೆ ಅಂತ ಇವಾಗ ನಾನು ಆ ಅಕೌಂಟನ್ನು ನಾನು ಲಾಗಿನ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಓಕೆ ಗೈಸ್, ಇವಾಗ ನಾನು ಪ್ರೋ ಅಕೌಂಟ್ನ ನಾನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅನ್ನೋದನ್ನ ನಾನು ಇವಾಗ ನನ್ನ ಒಂದು ಅಕೌಂಟ್ನ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಇದು ನನ್ನ ಒರಿಜಿನಲ್ ಅಕೌಂಟು. ಸೊ ನಾನು ನಿಮಗೆ ತೋರಿಸೋದಕ್ಕಂತಲೇ ಒಂದು ಡಮ್ಮಿ ಅಕೌಂಟ್ನ ನಾನು ಕ್ರಿಯೇಟ್ ಮಾಡಿಕೊಂಡು ಪ್ರೋ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ 3 ಡಾಟೆಡ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಅನಾಲಿಟಿಕ್ಸ್ ಅಂತ ಒಂದು ಹೊಸ ಫ್ಯೂಚರ್ ಬರುತ್ತೆ, ಓಕೆನಾ. ನೀವು ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮಾತ್ರ ಅನಾಲಿಟಿಕ್ಸ್ ಅಂತ ಬರುವಂಥದ್ದು. ಸೊ ಇವಾಗ ನಾನು ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ಅದು ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಅನಾಲಿಟಿಕ್ಸ್ ಅಂತ ಒಂದು ಫ್ಯೂಚರ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ, ಓಕೆನಾ. ಸೊ ನಿಮಗೆ ಎಷ್ಟು ವೀಡಿಯೋಗೆ ಎಷ್ಟು ವ್ಯೂಸ್ ಬರ್ತದೆ, ಫಾಲೋವರ್ಸ್ ಎಷ್ಟಿದ್ದಾರೆ, ಅದ್ರ ಜೊತೆಗೆ ಪ್ರೊಫೈಲ್ ವ್ಯೂಸ್ ಎಷ್ಟಿದೆ, ಸೊ ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಜೊತೆ ಕಂಟೆಂಟು, ಸೊ ನೀವು ಲಾಸ್ಟ್ 17 ಪೋಸ್ಟ್ ಎಷ್ಟು ವ್ಯೂಸ್ ಆಗಿದೆ, ಟ್ರೆಂಡಿಂಗ್ ವೀಡಿಯೋಸ್ ಯಾವುದೋ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ, ಅದ್ರ ಜೊತೆಗೆ ನಿಮ್ಮ ಒಂದು ಫಾಲೋವರ್ಸು, ಹುಡುಗರು ಎಷ್ಟು ನೋಡ್ತಿದ್ದಾರೆ, ಹುಡುಗಿರು ಎಷ್ಟು ನೋಡ್ತಾರೆ, ಸೊ ಪ್ರತಿಯೊಂದನ್ನು ಕೂಡ ತೋರಿಸುತ್ತೆ ಇಲ್ಲಿ, ಓಕೆನಾ. ಸೊ ಇದು ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಪ್ರೋ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಒಂದು ಅನಾಲಿಟಿಕ್ಸ್ನ ನೀವು ನೋಡ್ಕೋಬೋದು ಕಣ್ರಪ್ಪ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.